ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಸಂಬಂಧಪಟ್ಟಂಥ ಗಣ್ಯರು ನಮ್ಮ ಜೊತೆಗಿರ್ತಾರೆ, ಅವರು ಚರ್ಚೆ ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು ವಿಷಯ, ಒಂದು ಸಮಸ್ಯೆಯ ಆಳ ಅಗಲವನ್ನು ಸಮಾಜಕ್ಕೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಬಿಗ್ ಡಿಬೇಟ್ ಮಾಡುತ್ತೆ. ಇವತ್ತು ಬಿಗ್ ಡಿಬೇಟ್ನಲ್ಲಿ ನಾವು ಎತ್ಕೊಂಡಿರುವಂಥದ್ದು ಕತ್ತಿ ಹೇಳಿಕೆ ಏನಿದೆ. ಈ ಕತ್ತಿ ಹೇಳಿಕೆ ಒಂದು ಅರ್ಥದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೇ ಸಚಿವ ಉಮೇಶ್ ಕತ್ತಿ ತಿವಿದಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ಪ್ರತ್ಯೇಕ ರಾಜ್ಯದ ಕೂಗು ಅವ್ರು ಹೇಳ್ತಿರುವಂಥದ್ದು ಭಾಳ ಚೆನ್ನಾಗಿದೆ. ನಿಮಗೆ ನಮಗೆ ಹೈಕೋರ್ಟ್ ಪೀಠ ಸಿಕ್ಕಾಯಿತು. ಅದಾದ ನಂತರ ಈಗ ಮೊನ್ನೆ ಸುವರ್ಣ ವಿಧಾನಸೌಧ ಕೂಡ ಉದ್ಘಾಟನೆ ಆಗಾಯಿತು. ಇನ್ನು ಉಳಿದಿರುವಂಥದ್ದು ಪ್ರತ್ಯೇಕ ರಾಜ್ಯ ಮಾತ್ರ ಅಂತ. ನಿಜಕ್ಕೂ ಪ್ರತ್ಯೇಕ ರಾಜ್ಯ ಬೇಕಾ? ಅದೇ ಈಗಿನ ವಿಷಯ. ಬರೀ ಇದ್ರ ಬಗ್ಗೆ ಮಾತಾಡೋಣ. ನಾರಾಯಣಗೌಡರು ನಮ್ಮ ಜೊತೆಗಿದ್ದಾರೆ, ಕರವೇ ರಾಜ್ಯಾಧ್ಯಕ್ಷರು. ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಚಂಪಾ ಅವರು, ಖ್ಯಾತ ಸಾಹಿತಿಗಳು. ಸಿ ಪಾಟೀಲ್ ಮಾಜಿ ಸಚಿವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಮುಖ್ಯಮಂತ್ರಿ ಚಂದ್ರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. SR ಪಾಟೀಲ್ ಕೂಡ ನಮ್ಮ ಜೊತೆಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ, ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರು. ಹುಬ್ಬಳ್ಳಿಯಿಂದ ಕೂಡ ಗೆಸ್ಟ್ಗಳು ಇರ್ತಾರೆ. ಜೊತೆಗೆ ಗುಲ್ಬರ್ಗ ಸ್ಟುಡಿಯೋದಿಂದ ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ ಗೆಸ್ಟ್ಗಳು. ಇದೆಲ್ಲದರ ಜೊತೆಗೆ ಬೇರೆ ಬೇರೆಯವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾಸ್ಟರ್ ಹಿರಣ್ಣಯ್ಯ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವರ ಹೇಳಿಕೆ ಏನು ಅದನ್ನು ಕೂಡ ನೋಡೋಣ. ಸೊ ಇಷ್ಟೆಲ್ಲ ಈ ವಿಷಯಕ್ಕೆ ಕಾರಣವಾಗಿರುವಂಥದ್ದು ಉಮೇಶ್ ಕತ್ತಿಯವರ ಹೇಳಿಕೆ. ಉಮೇಶ್ ಕತ್ತಿ ಹೇಳಿದ್ದೇನು ಅಂತಂದರೆ, ಪ್ರತ್ಯೇಕ ರಾಜ್ಯವಾಗುವಂಥ ಸಮಯ ಇನ್ನು ದೂರ ಇಲ್ಲ. ಯಾಕಂದರೆ ಇವತ್ತಲ್ಲ ನಾಳೆ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅನ್ನುವಂಥದ್ದು ಕತ್ತಿಯವರ ವಾದ. ಕತ್ತಿ ಅದು ಏನು ಕನಸುಗಳನ್ನ ಇಟ್ಕೊಂಡು, ಅದೇನು ಕನವರಿಕೆಗಳನ್ನ ಇಟ್ಕೊಂಡು ಈ ಮಾತುಗಳನ್ನ ಹೇಳಿದ್ರೆ ಗೊತ್ತಿಲ್ಲ. ಏನಾದರೂ ಈ ಥರದ ಪ್ರತ್ಯೇಕ ರಾಜ್ಯಗಳಾದರೆ ನಾನೇ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅನ್ನುವಂಥ ಭ್ರಮೆನಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಕತ್ತಿ ಕನ್ನಡಿಗರ ಸ್ವಾಭಿಮಾನಕ್ಕೆ ತಿವಿದಿದ್ದಾರೆ. ಹೀಗಾಗಿ ಕರವೇ ಸೇರಿದ ಹಾಗೆ, ರೈತ ಸಂಘಟನೆಗಳು ಸೇರಿದ ಹಾಗೆ ಬೇರೆ ಬೇರೆಯವರು ಇವರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ಸುರೇಶ್ ಕುಮಾರ್ ಅಂತವರು ಕೂಡ ಅವರ ಪಕ್ಷದ, ಅವರ ಸರ್ಕಾರದ ಒಬ್ಬ ಪ್ರತಿನಿಧಿ, ಅವರೂ ಕೂಡ ಕತ್ತಿಯವರ ಮಾತನ್ನು ಖಂಡಿಸಿರುವಂಥದ್ದು. ನಿಜಕ್ಕೂ ಕತ್ತಿ ಹೇಳಿದ್ದೇನು ನೋಡಿ. 2020 ಈ ದೇಶದ ಜನಸಂಖ್ಯೆ ಆಧಾರ ಮೇಲೆ ಆಡಳಿತದ ದೃಷ್ಟಿಯಿಂದ 50 ರಾಜ್ಯಗಳು ಆಗುವಂಥ ಸಂಭವಗಳಿವೆ. ಆ ಸಂದರ್ಭಗಳಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೊಸ ಪ್ರತ್ಯೇಕ ರಾಜ್ಯ ಆಗುವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗೋಣ ಬಯಕೆ ನಾನು ಬಯಸಿದ್ದು ನಿಜ. ಆ ಸಂದರ್ಭದಲ್ಲಿ ಹೈದರಾಬಾದ್ ಡಿವಿಷನು, ಗುಲ್ಬರ್ಗ ಡಿವಿಷನು, ಕೊಲ್ಹಾಪುರ ಡಿವಿಷನು, ಗೋವಾ ಈ ರಾಜ್ಯ ಕೂಡಿ ಪ್ರತ್ಯೇಕ ಒಂದು ಹೊಸ ರಾಜ್ಯ ಆಗುತ್ತೆ ಅಂತ ನನ್ನ ಆಸೆ, ಆಗಬೇಕು ಅನ್ನೋದು ಆಸೆ. ಈ ರೀತಿಯ ಬೇಡಿಕೆಗಳನ್ನು ಮಾಡುವುದಂಥ ಪೂರ್ವದಲ್ಲಿ ಸಾಕಷ್ಟು ಚರ್ಚೆ ವಿಮರ್ಶೆಗಳು ಆಗಬೇಕು. ಅಖಂಡ ಕರ್ನಾಟಕದವನ್ನೇ ಇಟ್ಟುಕೊಂಡು ಎಲ್ಲ ಭಾಗಗಳ ಅಭಿವೃದ್ಧಿಗೆ ಎಲ್ಲ ಪಕ್ಷಗಳು ಸಂಕಲ್ಪವನ್ನು ತೊಡಬೇಕಾದಂಥ ಕಾಲ ಅಂತ ನಾನು ಭಾವಿಸಿದ್ದೇನೆ. ಹೊರತಾಗಿ ಸಪರೇಟ್ ಆದಂಥ ಉತ್ತರ ಕರ್ನಾಟಕ ಕೇಳಲಿಕ್ಕೆ ಇದು ಕಾಲ ಪಕ್ವ ಅಲ್ಲ, ಅಥವಾ ಆ ರೀತಿಯ ಯಾವುದೇ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಉಮೇಶ್ ಕತ್ತಿಯವರು ಎಂದೂ ಯಾವ ಹೋರಾಟದಲ್ಲಿಯೂ ಇರಲಿಲ್ಲ. ಅವರೀಗ ಒಮ್ಮೆಲೆ ಜಾಗೃತರಾಗಿ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯವಾಗಬೇಕಂತ ಕೇಳಿರುವುದು ಹಾಸ್ಯಾಸ್ಪದವಾದ ಸಂಗತಿ. ಅದಕ್ಕೆ ಯಾರ ಬೆಂಬಲವೂ ಇಲ್ಲ. ಕೆಲವು ಅನ್ಯಾಯಗಳು ಆಗಿರಬಹುದು. ಕರ್ನಾಟಕ ರಚನೆ ಆಗುವಾಗ ಮೈಸೂರು ಬೆಳೆದ ರೀತಿಯಲ್ಲಿ ಇನ್ನುಳಿದ ಪ್ರದೇಶಗಳು ಬೆಳೆಯಬೇಕು ಅನ್ನುವ ಉದ್ದೇಶ ಇದ್ದಿತು. ಆ ರೀತಿ ಎಲ್ಲ ಪ್ರದೇಶಗಳು ಬೆಳೆಯದೇ ಇರಬಹುದು. ಅದು ಇನ್ನೊಂದು ರಾಜ್ಯ ಆಗೋದಕ್ಕೆ ಕಾರಣ ಅಲ್ಲ. ಅಭಿವೃದ್ಧಿ ಮಾಡದಿದ್ದರೆ ಮಾಡಲಿ, ನಾವು ಅದಕ್ಕೆ ಸ್ವಾಗತ. ಅಭಿವೃದ್ಧಿ ಮಾಡೋದರಲ್ಲಿ ಯಾವುದೇ ಇದರಲ್ಲಿ ಎರಡನೇ ವಿಚಾರಣೆ ಇಲ್ಲ, ನಮಗೆ ಅದು ಸ್ವಾಗತ ಮಾಡ್ತೀವಿ. ಆದರೆ ಇದು ತುಂಡು ಮಾಡ್ತಕ್ಕಂಥ ಕೆಲಸ, ಛಿದ್ರ ಮಾಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಯಾರೂ ಕೈ ಹಾಕಬಾರ್ದು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮದು. ಕರ್ನಾಟಕದ ಉತ್ತರ ಭಾಗ, ಕರ್ನಾಟಕದ ದಕ್ಷಿಣ ಭಾಗ, ಕರ್ನಾಟಕದ ಕರಾವಳಿ ಭಾಗ, ಕರ್ನಾಟಕದ ಮಲೆನಾಡು ಭಾಗ ಅಂತ ಇದೆ. ಆದರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಮರೆಸಿ ನಾವೆಲ್ಲ ಅಖಂಡ ಕರ್ನಾಟಕಕ್ಕೋಸ್ಕರ ಇರಬೇಕು. ನಾವೆಲ್ಲ ಒಟ್ಟಿಗೆ ಇದ್ರೇ ಶಕ್ತಿ. ಆ ಭಾವನೆ ಇಟ್ಕೊಂಡೆ ಇವತ್ತು ಬೆಳಗಾಮಲ್ಲಿ ಉತ್ತರ ಕರ್ನಾಟಕಕ್ಕಲ್ಲ, ಕರ್ನಾಟಕ ಉತ್ತರ ಭಾಗದಲ್ಲಿ ಒಂದು ಸುವರ್ಣ ವಿಧಾನಸೌಧನ ಮಾಡಿದ್ದೀವಿ. ಸಚಿವ ಸಂಪುಟದ ಒಂದು ಮಂತ್ರಿಗಳಾಗಿ ಅವರು ವಿಶಾಲ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ಬೇರೆ ಬೇರೆ ರಾಜ್ಯ ಹಾಕಬೇಕು ಅಂತ ಹೇಳೋದು ಅಷ್ಟು ಸೂಕ್ತವಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಆರೋಗ್ಯಕರವಾದ ಉತ್ತರ ಕರ್ನಾಟಕವನ್ನು, ಬೇರೆ ರಾಜ್ಯವನ್ನು, ಸಮಗ್ರ ಕರ್ನಾಟಕವನ್ನು ಒಡೆದು ಆಳುವಂಥ ಮಾತು ನಾವು ಯಾರು, ನಮ್ಮ ವಿರೋಧ ಇದೆ. ಸಮಗ್ರ ಕರ್ನಾಟಕ ಉಳ್ಕೊಬರೋಕೆ ಕರ್ನಾಟಕ ಏಕೀಕರಣ ಇರಬೇಕು. ಉಮೇಶ್ ಕತ್ತಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿರೋರು ಮಾತಾಡಬಾರ್ದು. ಈ ಥರ ಮಾತಾಡೋರು ಕರ್ನಾಟಕದ ಸಮಾಜ ದ್ರೋಹಿ ಅಂತ ಎಚ್ಚರಿಕೆ ಮಾತನ್ನು ಹೇಳಬೇಕಾಯ್ತು. 2020
ಈ ದೇಶದ ಜನಸಂಖ್ಯೆ ಆಧಾರ ಮೇಲೆ ಆಡಳಿತದ ದೃಷ್ಟಿಯಿಂದ 50 ರಾಜ್ಯಗಳು ಆಗುವಂಥ ಸಂಭವಗಳಿವೆ. ಆ ಸಂದರ್ಭಗಳಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಪ್ರತ್ಯೇಕ ರಾಜ್ಯ ಆಗುವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗೋಣ ಬಯಕೆ ನಾನು ಬಯಸಿದ್ದು ನಿಜ. ಆ ಸಂದರ್ಭದಲ್ಲಿ ಹೈದರಾಬಾದ್ ಡಿವಿಷನು, ಗುಲ್ಬರ್ಗಾ ಡಿವಿಷನು, ಕೊಲ್ಹಾಪುರ ಡಿವಿಷನು, ಗೋವಾ ಈ ರಾಜ್ಯ ಕೂಡಿ ಪ್ರತ್ಯೇಕ ಒಂದು ಹೊಸ ರಾಜ್ಯ ಆಗುತ್ತೆ ಅಂತ ನನ್ನ ಆಸೆ, ಆಗಬೇಕು ಅನ್ನೋದು ಆಸೆ. ಈ ರೀತಿಯ ಬೇಡಿಕೆಗಳನ್ನು ಮಾಡುವುದಂಥ ಪೂರ್ವದಲ್ಲಿ ಸಾಕಷ್ಟು ಚರ್ಚೆ ವಿಮರ್ಶೆಗಳು ಆಗಬೇಕು. ಅಖಂಡ ಕರ್ನಾಟಕದವನ್ನೇ ಇಟ್ಟುಕೊಂಡು ಎಲ್ಲ ಭಾಗಗಳ ಅಭಿವೃದ್ಧಿಗೆ ಎಲ್ಲ ಪಕ್ಷಗಳು ಸಂಕಲ್ಪವನ್ನು ತೊಡಬೇಕಾದಂಥ ಕಾಲ ಅಂತ ನಾನು ಭಾವಿಸಿದ್ದೇನೆ ಹೊರತಾಗಿ ಸಪರೇಟ್ ಆದಂಥ ಉತ್ತರ ಕರ್ನಾಟಕ ಕೇಳಲಿಕ್ಕೆ ಇದು ಕಾಲ ಪಕ್ವ ಅಲ್ಲ ಅಥವಾ ಆ ರೀತಿಯ ಯಾವುದೇ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಉಮೇಶ್ ಕತ್ತಿಯವರು ಎಂದೂ ಯಾವ ಹೋರಾಟದಲ್ಲಿಯೂ ಇರಲಿಲ್ಲ. ಅವರೀಗ ಒಮ್ಮೆಲೆ ಜಾಗೃತರಾಗಿ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯವಾಗಬೇಕು ಅಂತ ಕೇಳಿರುವುದು ಹಾಸ್ಯಾಸ್ಪದವಾದ ಸಂಗತಿ. ಅದಕ್ಕೆ ಯಾರ ಬೆಂಬಲವೂ ಇಲ್ಲ. ಕೆಲವು ಅನ್ಯಾಯಗಳು ಆಗಿರಬಹುದು. ಕರ್ನಾಟಕ ರಚನೆ ಆಗುವಾಗ ಮೈಸೂರು ಬೆಳೆದ ರೀತಿಯಲ್ಲಿ ಇನ್ನುಳಿದ ಪ್ರದೇಶಗಳು ಬೆಳೆಯಬೇಕು ಅನ್ನುವ ಉದ್ದೇಶ ಇದ್ದಿತು. ಆ ರೀತಿ ಎಲ್ಲ ಪ್ರದೇಶಗಳು ಬೆಳೆಯದೇ ಇರಬಹುದು. ಅದು ಇನ್ನೊಂದು ರಾಜ್ಯ ಆಗೋದಕ್ಕೆ ಕಾರಣ ಅಲ್ಲ. ಅಭಿವೃದ್ಧಿ ಮಾಡದಿದ್ದರೆ ಮಾಡಲಿ, ನಾವು ಅದಕ್ಕೂ ಸ್ವಾಗತ. ಅಭಿವೃದ್ಧಿ ಮಾಡೋದರಲ್ಲಿ ಯಾವುದೇ ಇದರಲ್ಲಿ ಎರಡನೇ ವಿಚಾರಣೆ ಇಲ್ಲ, ನಮಗೆ ಅದು ಸ್ವಾಗತ ಮಾಡ್ತೀವಿ. ಆದರೆ ಇದು ತುಂಡು ಮಾಡ್ತಕ್ಕಂಥ ಕೆಲಸ, ಛಿದ್ರ ಮಾಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಯಾರೂ ಕೈ ಹಾಕಬಾರ್ದು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮದು. ಕರ್ನಾಟಕದ ಉತ್ತರ ಭಾಗ, ಕರ್ನಾಟಕದ ದಕ್ಷಿಣ ಭಾಗ, ಕರ್ನಾಟಕದ ಕರಾವಳಿ ಭಾಗ, ಕರ್ನಾಟಕದ ಮಲೆನಾಡು ಭಾಗ ಅಂತ ಇದೆ. ಆದರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಮರೆಸಿ ನಾವೆಲ್ಲ ಅಖಂಡ ಕರ್ನಾಟಕಕ್ಕೋಸ್ಕರ ಇರಬೇಕು. ನಾವೆಲ್ಲ ಒಟ್ಟಿಗೆ ಇದ್ರೇ ಶಕ್ತಿ. ಆ ಭಾವನೆ ಇಟ್ಕೊಂಡೆ ಇವತ್ತು ಬೆಳಗಾಮಲ್ಲಿ ಉತ್ತರ ಕರ್ನಾಟಕಕ್ಕಲ್ಲ, ಕರ್ನಾಟಕ ಉತ್ತರ ಭಾಗದಲ್ಲಿ ಒಂದು ಸುವರ್ಣ ವಿಧಾನಸೌಧನ ಮಾಡಿದ್ದೀವಿ. ಸಚಿವ ಸಂಪುಟದ ಒಂದು ಮಂತ್ರಿಗಳಾಗಿ ಅವರು ವಿಶಾಲ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ಬೇರೆ ಬೇರೆ ರಾಜ್ಯ ಹಾಕಬೇಕು ಅಂತ ಹೇಳೋದು ಅಷ್ಟು ಸೂಕ್ತವಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಆರೋಗ್ಯಕರವಾದ ಉತ್ತರ ಕರ್ನಾಟಕವನ್ನು, ಬೇರೆ ರಾಜ್ಯವನ್ನು, ಸಮಗ್ರ ಕರ್ನಾಟಕವನ್ನು ಒಡೆದು ಆಳುವಂಥ ಮಾತು ನಾವು ಯಾರು ನಮ್ಮ ವಿರೋಧ ಇದೆ. ಸಮಗ್ರ ಕರ್ನಾಟಕ ಉಳ್ಕೊಬರುವಾಗ ಕರ್ನಾಟಕ ಏಕೀಕರಣ ಇರಬೇಕು. ಉಮೇಶ್ ಕತ್ತಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿರೋರು ಮಾತಾಡಬಾರ್ದು. ಈ ಥರ ಮಾತಾಡೋರು ಕರ್ನಾಟಕದ ಸಮಾಜದ್ರೋಹಿ ಅಂತ ಎಚ್ಚರಿಕೆ ಮಾತನ್ನು ಹೇಳಬೇಕಾಯ್ತು. ಕತ್ತಿ ಹೇಳಿಕೆಗೆ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿರುವಂಥದ್ದು. ಕರವೇ ಕಾರ್ಯಕರ್ತರು ಸೇರಿದಾಗೆ ಹಲವೆಡೆ ಪ್ರತಿಭಟನೆಗಳು ಮಾಡಿದ್ದಾರೆ. ಅದು ಹೇಗಿತ್ತು ನೋಡಿ.
ಕರವೇ ಕಾರ್ಯಕರ್ತರು ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ವತಃ ನಾರಾಯಣಗೌಡರೇ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಈ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ, ಕತ್ತಿಯವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ. ಇದೆಲ್ಲದರ ಜೊತೆಗೆ ಚಂಪಾ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಚಂಪಾ ಖ್ಯಾತ ಸಾಹಿತಿಗಳು. CC ಪಾಟೀಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಲ್ಪ ಹೊತ್ತಿಗೆ. ಮುಖ್ಯಮಂತ್ರಿ ಚಂದ್ರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. SR ಪಾಟೀಲ್ ಕೂಡ ನಮ್ಮ ಜೊತೆಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಸೊ ಎಲ್ಲರ ಜೊತೆ ಮಾತಾಡೋಣ. ಇನ್ನು ಗುಲ್ಬರ್ಗದಲ್ಲಿ ಲಕ್ಷ್ಮಣ ದತ್ತಿ ಇದ್ದಾರೆ, ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರು. ಅವರೇನು ಹೇಳ್ತಾರೆ ಕಾರಣ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೇರೆ ಬೇರೆ ಭಾಗದ ಜನ ಕತ್ತಿ ಹೇಳಿಕೆಯನ್ನು ವ್ಯಾಪಕವಾಗಿ ಖಂಡಿಸಿದ್ದಾರೆ. ಅವರವರ ಹೇಳಿಕೆಗಳೇನು ನೋಡೋಣ ಸಣ್ಣ ವಿರಾಮದ ನಂತರ.